ನೋಡೋಕೆ ದೇವರು ಕಣ್ ಕೊಟ್ಟಿದ್ದಾನೆ. ಆ ಕಣ್ಣಿಂದ ನಾವು ಬೇರೆಯವರ ಕಣ್ಣಿನ ಮೂಲಕ ಅವರೇನ್ ಮಾಡ್ತಾ ಇದ್ದಾರೆ ಅಂತ ನಾವು ನಮ್ಮ ಕಣ್ಣಿಂದ ನೋಡಿದ್ರೆ ಹೇಗಿರುತ್ತೆ? ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಅಲ್ವಾ? ಯು ಕ್ಯಾನ್ ಸಿ ದ ವರ್ಲ್ಡ್ ಥ್ರೂ ಅದರ್ಸ್ ಐಸ್ ಕ್ವಯಟ್ಲಿ ವಿತೌಟ್ ದೇರ್ ನೋಯಿಂಗ್. ಮತ್ತು ಕನ್ಫ್ಯೂಸಿಂಗಾ? ನಾವು ಮಾತಾಡ್ತಾ ಇರೋದು ನಯನಂ ಎನ್ನುವ ತೆಲುಗು ವೆಬ್ ಸೀರೀಸ್ನ ಬಗ್ಗೆ. ಝಿ5ನಲ್ಲಿ ಇದು ಲಭ್ಯವಿದೆ. ಕನ್ನಡದಲ್ಲಿ ಆಡಿಯೋ ಇಲ್ಲ, ಡಬ್ಬಿಂಗ್ ಆಗಿಲ್ಲ, ಆದರೆ ಇಂಗ್ಲಿಷ್ ಸಬ್ಟೈಟಲ್ಸ್ ಒಟ್ಟಿಗೆ ನೋಡಬೇಕಾಗತ್ತೆ. 6 ಎಪಿಸೋಡ್ ಇದಾವೆ ಒಟ್ಟಲ್ಲಿ. ಒಂದೊಂದು ಎಪಿಸೋಡ್ ಸರಿಸುಮಾರು 30 ನಿಮಿಷ, ಅಂದ್ರೆ ಒಟ್ಟು ನೀವು 3 ಗಂಟೆನಲ್ಲಿ ಈ ಸೀರೀಸ್ ಅನ್ನ ನೋಡಿ ಮುಗಿಸಬಹುದು. ಇದೊಂದು ಸೈ-ಫೈ ಸೈಕಾಲಜಿಕಲ್ ಕ್ರೈಮ್ ವೆಬ್ ಸೀರೀಸ್. ಇಷ್ಟ ಆಗಿರುವಂತಹ ಅಂಶಗಳನ್ನ ಮೊದಲು ನೋಡ್ಬಿಡೋಣ. ಎಲ್ಲರದ್ದು ಒಳ್ಳೆ ಆಕ್ಟಿಂಗ್. ಸ್ವಾತಿ ಪ್ರಕಾಶ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಇದರಲ್ಲಿ ನಯನ್ ಎನ್ನುವ ಒಬ್ಬಾತ, ಆತನಿಗೆ ಚಿಕ್ಕ ವಯಸ್ಸಿನಿಂದಲೂ ಬೇರೆಯವರ ಜೀವನದಲ್ಲಿ ಏನಾಗತ್ತೆ ಅಂತ ತಿಳಿದುಕೊಳ್ಳುವಂತಹ ಕೆಟ್ಟ ಕುತೂಹಲ, ಅದೇ ಆತನಿಗೆ ಇಷ್ಟ ಮತ್ತು ಅದೇ ಆತನ ಕೆಲಸ. ಇಲ್ಲದ ಕ್ಯೂರಿಯಾಸಿಟಿ. ಆ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ 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 ಆತ ಒಬ್ಬ ಕಣ್ಣಿನ ಡಾಕ್ಟರ್ ಆಗ್ತಾನೆ. ಕಣ್ಣಿನ ಡಾಕ್ಟರ್ ಆಗೋಕ್ಕೂ ಕ್ಯೂರಿಯಾಸಿಟಿಗೂ ಏನ್ ಸಂಬಂಧ ಹೇಳ್ತೀನಿ. ಕಣ್ಣಿನ ಡಾಕ್ಟರ್ ಆದ್ಮೇಲೆ ಆತ ಏನ್ ಮಾಡ್ತಾನೆ, ತನ್ನ ಕ್ಲಿನಿಕ್ಗೆ ಬರುವ ಪೇಷಂಟ್ಗಳಿಗೆ ಒಂದು ಸೊಫಿಸ್ಟಿಕೇಟೆಡ್ ಇಂಜೆಕ್ಷನ್ ಅನ್ನ ಬಳಸಿ ಕಣ್ಣಲ್ಲಿರುವಂತಹ ದ್ರವವನ್ನ ಗೊತ್ತಾಗದ ಹಾಗೆ ತಗೊಂಡು ಅದರ ಮೂಲಕ ಆತ ಒಂದು ಲೆನ್ಸ್ ಅನ್ನ ತಯಾರು ಮಾಡ್ತಾ ಇರ್ತಾನೆ. ರಿಸರ್ಚ್ ಮಾಡಿ ಒಂದು ವಿಶೇಷ ಸ್ಪೆಕ್ಟ್ಸ್ ಕನ್ನಡಕ ಕೂಡ ಕಂಡುಹಿಡಿದಿರ್ತಾನೆ. ಆ ಕನ್ನಡಕದಲ್ಲಿ ಆ ದ್ರವ ತೆಗೆದೇನ್ ಲೆನ್ಸ್ ಮಾಡಿರ್ತಾನಲ್ಲ, ಅದನ್ನ ಇಟ್ಟು ಆತ ಯಾವಾಗ ಆ ಕನ್ನಡಕ ಹಾಕೊಂಡಿರ್ತಾನೋ ಆ ಸಮಯದಲ್ಲಿ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತನ್ನ ಕಣ್ಣಿನ ಮೂಲಕ ಅವರ ಕಣ್ಣಿಂದ ದರ್ಶನ ತಗೊಂಡು ನೋಡ್ತಾ ಇರ್ತಾನೆ. ಇದು ಆತನ ಇನ್ವೆನ್ಷನ್. ಕ್ಯೂರಿಯಾಸಿಟಿ ಬಿಕಮ್ಸ್ ಟೆಕ್ನಾಲಜಿ. ಆ ನೋಡುವ ಸಮಯವನ್ನ ಜಾಸ್ತಿ ಮಾಡಲು ರಿಸರ್ಚ್ ನಡೀತಾ ಇರುತ್ತೆ. ಪ್ರಾರಂಭದಲ್ಲಿ 4 ನಿಮಿಷ ನೋಡ್ತಾ ಇರ್ತಾನೆ, ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ರಿಸರ್ಚ್ ಮಾಡ್ತಾ ಇರ್ತಾನೆ. ಫಂಡಿಂಗ್ ಇರುತ್ತೆ. ಇದರ ಹಿಂದು ಮುಂದು ಎಲ್ಲವನ್ನ ಸ್ವಲ್ಪ ತೋರಿಸಿದ್ದಾರೆ. ಈ ರೀತಿಯಾಗಿ ಆತ ಒಬ್ಬ ವ್ಯಕ್ತಿಯ ಕಣ್ಣಿನ ಲೆನ್ಸ್ ಅನ್ನ ಹಾಕೊಂಡು ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಕೊಲೆ ಆಗತ್ತೆ. ಅದನ್ನ ಈತ ತನ್ನ ಕನ್ನಡಕದ ಮೂಲಕ ನೋಡ್ತಾನೆ. ಆ ಮರ್ಡರ್ ಇಂದ ಶುರುವಾಗತ್ತೆ ಒಂದಕ್ಕೊಂದು ಹೆಣೆದುಕೊಂಡ ಕಥೆಗಳು. ಅಲ್ಲಿಂದ ಕಥೆ ಮರ್ಡರ್ ಇನ್ವೆಸ್ಟಿಗೇಷನ್, ಸೈಕಾಲಜಿಕಲ್ ಟೆನ್ಷನ್, ಹಿಡನ್ ಮೋಟಿವ್ಸ್ ಕಡೆ ತಿರುಗತ್ತೆ. ಕೊಲೆ ಮಾಡಿದವ್ರು ಯಾರು? ಯಾಕೆ ಮಾಡಿದಳು? ಹೆಂಡತಿ ಗಂಡನನ್ನ ಕೊಂದದ್ದು. ಕಾರಣ ಏನು? ಅವಳ ಹಿಂದೆ ಇನ್ನಾರಾದ್ರೂ ಇದ್ದಾರಾ? ಈ ಪ್ರಶ್ನೆಗಳು ಒಂದಕ್ಕೊಂದು ಜೋಡಿಸ್ಕೊಂಡು ಸಾಕ್ತಾ ಹೋಗ್ತವೆ. ಕೊಲೆ ಮಾಡಿದವಳೇ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟು ಬರ್ತಾಳೆ. ಅವರಿಬ್ಬರ ನಡುವೆ ಇರುವ ವಿಪರೀತ ವಯಸ್ಸಿನ ಅಂತರ, ಗಂಡ ಹೆಂಡತಿ ಅವರಿಬ್ಬರ ನಡುವೆ ಏನಿಲ್ಲ ಆದ್ರೂ 20ರಿಂದ 25 ವರ್ಷ ಅಂತರ ಇರುತ್ತೆ. ಅವ್ರು ಹೇಗೆ ಮದುವೆ ಆದ್ರು, ಯಾಕೆ ಮದುವೆ ಆದ್ರು, ಆಕೆ ಇಂತಹ ಒಂದು ಡ್ರಾಸ್ಟಿಕ್ ಸ್ಟೆಪ್ ತೆಗೆದುಕೊಂಡು ಗಂಡನ್ನ ಕೊಲ್ಲೋದಕ್ಕೆ ಕಾರಣ ಏನು, ಯಾರಾದ್ರೂ ಸಹಾಯ ಮಾಡಿದ್ರ, ಹೀಗೆ ಎಲ್ಲ ಬೇರೆ ಬೇರೆ ಪಾತ್ರಗಳು, ಸಸ್ಪೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಮೊದಲು ಮತ್ತೆ 2ನೇ ಎಪಿಸೋಡ್ ತುಂಬಾ ಚೆನ್ನಾಗಿ ಹೂಕ್ ಮಾಡಿ ಇಟ್ಕೊಳ್ಳುತ್ತೆ ಮತ್ತು ಕ್ಯೂರಿಯಾಸಿಟಿಯಿಂದ, ಆಬ್ಸೆಷನ್ ಇಂದ, ಅದರಿಂದ ಆಗೋ ಕಾನ್ಸಿಕ್ವೆನ್ಸಸ್, ಇದೆಲ್ಲವನ್ನ, ಈ ಮಾನಸಿಕ ಪ್ರಯಾಣವನ್ನ ತುಂಬಾ ಚೆನ್ನಾಗಿ ತೋರಿಸಲಾಗಿದೆ. 3ನೇ ಎಪಿಸೋಡ್ ಸ್ವಲ್ಪ ನೀರಸ, ಸ್ಲೋ ಅಂತ ಅನ್ನಿಸ್ತು. ಈ ಡಾಕ್ಟರ್ ನಯನ್ ಯಾರು ಆ ವಾಚ್ ಮಾಡೋದು, ಅದನ್ನ ಕನ್ನಡಕದಿಂದ ನೋಡ್ತಾ ಇರ್ತಾನಲ್ಲ, ಆತ ಡಾಕ್ಟರ್ ನಯನ್. ಆತನನ್ನ ಯಾರೋ ವಾಚ್ ಮಾಡೋದು, ಆತ ಆ ಕೊಲೆ ಮಾಡಿದವಳನ್ನ ವಾಚ್ ಮಾಡೋದು, ಹೀಗೆ 4, 5, 6ನೇ ಎಪಿಸೋಡ್ ಏನಾಗತ್ತೆ ಅನ್ನೋ ಕುತೂಹಲ ತಾಳತಾಗ್ಲಿ ಈ 3ನೇ ಎಪಿಸೋಡ್ ಸ್ವಲ್ಪ ಬೋರ್ ಆಗುತ್ತೆ. ಆದ್ರಿಂದ 1, 2 ಚೆನ್ನಾಗಿ ಹೋಗುತ್ತೆ. 4, 5, 6ನೇ ಎಪಿಸೋಡ್ ಕೂಡ ಕುತೂಹಲ ತುಂಬಾ ಆಗಿರೋದ್ರಿಂದ ಮುಗಿಸ್ಬಿಡ್ಬೇಕು ಅನ್ನೋಕ್ಕಾಗಿ ನಾವು ನೋಡ್ತೀವಿ. ಕಣ್ಣಿನ ಮೂಲಕ ನಾವು ಏನೇ ನೋಡಿದ್ರು ಅದು ನಮ್ಮ ಭಾವಕೋಶದಲ್ಲಿ ದಾಖಲಾಗಿ ಏನೆಲ್ಲ ಆಡಿಸುತ್ತೆ ಎನ್ನುವ ಪ್ರಯಾಣ ಈ ಸೀರೀಸ್ ಅಂತ ಹೇಳ್ಬೋದು. ಇಷ್ಟ ಆಗದೆ ಇರೋದೇನಂದ್ರೆ ಅಲ್ಲಲ್ಲಿ ಪೊಲೀಸರು ಕಮಿಟ್ ಮಾಡುವಂತಹ ಬ್ಲಂಡರ್ಗಳು. ನೀವೇ ನೋಡಿ ಗೊತ್ತಾಗತ್ತೆ ಯಾಕಿಷ್ಟು ಸಿಲ್ಲಿಯಾಗಿ ಆಡಿದ್ರು, ಅಥವಾ ಪೊಲೀಸ್ ಪಾತ್ರವನ್ನ ಇನ್ನೂ ಗಟ್ಟಿಗೊಳಿಸಿ ತೋರಿಸಬಹುದಿತ್ತಾ ಅಂತ ನನ್ಗನ್ನಿಸ್ತು. ಎಲ್ಲಾ ಕಡೆ ಎಲ್ಲಾ ಜಾಗದಲ್ಲೂ ಸಿಗುವ ಈ ಡಾಕ್ಟರ್ ನಯನ್ ಅನ್ನ ಅವರು ತುಂಬಾ ಸಲೀಸಾಗಿ ಇಗ್ನೋರ್ ಮಾಡ್ತಾರೆ ಅಥವಾ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆನೆ ಒಂದು ಮರ್ಡರ್ ವೆಪನ್ ಪಾರ್ಸಲ್ ಬಂದಾಗ ಅದನ್ನ ಫಾರೆನ್ಸಿಕ್ಗೆ ಕಳಿಸ್ದೇನೆ ಅದನ್ನ ಎವಿಡೆನ್ಸ್ ಅಂತ ಟ್ರೀಟ್ ಮಾಡಿ ಕನ್ಕ್ಲೂಷನ್ ಕೊಟ್ಟದ್ದು ಅದ್ಯಾಕೋ ಅಷ್ಟು ಸರಿ ಅಂತ ನನ್ಗನ್ನಿಸ್ಲಿಲ್ಲ. ಅದೆಲ್ಲ ಇಷ್ಟೇ ಬಿಟ್ರೆ ಇದೊಂದು ಒಳ್ಳೆ ವಾಚ್, ನೀವು ನೋಡ್ಬೋದು, ವರ್ತ್ ಯುವರ್ ಟೈಮ್ ಅಂತಾನೆ ಹೇಳ್ಬೋದು.
ಕ್ಯೂರಿಯಾಸಿಟಿ ಲೀಡ್ಸ್ ಟು ಸಕ್ಸಸ್ ಬಟ್ ಕ್ಯೂರಿಯಾಸಿಟಿ ಕಿಲ್ಸ್ ದ ಕ್ಯಾಟ್. ಅಂದರೆ ಕೆಟ್ಟ ಕುತೂಹಲ ಹೇಗೆ ಪ್ರಪಾತಕ್ಕೆ ನೂಕುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಸೀರೀಸ್ ಕೊಡುವ ಮುಖ್ಯ ಎಚ್ಚರಿಕೆ ಅಂತಾನೆ ನಾನು ಹೇಳ್ತೀನಿ. ಅದೇನಂದ್ರೆ ಕ್ಯೂರಿಯಾಸಿಟಿ ಲೀಡ್ಸ್ ಟು ಡಿಸ್ಕವರಿ, ಕರೆಕ್ಟ್, ಬಟ್ ಅನ್ಕಂಟ್ರೋಲ್ಡ್ ಕ್ಯೂರಿಯಾಸಿಟಿ ಲೀಡ್ಸ್ ಟು ಡೇಂಜರ್. ನಾವು ನೋಡಿದ್ದದ್ದು ನಮ್ಮ ಮನಸ್ಸನ್ನ ಬದಲಿಸುತ್ತದೆ. ದೃಷ್ಟಿ ಕೇವಲ ಮಾಹಿತಿ ಕೊಡೋದಿಲ್ಲ, ಅದು ಭಾವನೆಗಳನ್ನ ಕದಡುತ್ತೆ. ಡಾಕ್ಟರ್ ನಯನ್ ಪಾತ್ರದಲ್ಲಿ ವರುಣ್ ಸಂದೇಶ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನನಗೆ ವರುಣ್ ಸಂದೇಶ್ ಅವರು ಹ್ಯಾಪಿ ಡೇಸ್ ಮೂವಿಯಿಂದಾನು ಇಷ್ಟ. ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೈಂಡ್ ಆಫ್ ಅ ಡಿಫ್ರೆಂಟ್ ರೋಲ್ ಅಂಡ್ ಆಕ್ಟಿಂಗ್, ವೆರಿ ವೆಲ್ ಡನ್. ಕೊನೆಯಲ್ಲಿ ಮತ್ತೂ ಒಂದು ಟ್ವಿಸ್ಟ್ ಅನ್ನು ಇಡ್ತಾರೆ ನಿರ್ದೇಶಕರು. ಬಿಟ್ಟೇನೆಂದರು ಬಿಡದಿ ಮಾಯೆ ಅಂತ ಕೇಳಿದಿರಲ್ಲ, ಹಾಗೆ ಆತನಿಗೆ ಈ ಕೆಟ್ಟ ಕುತೂಹಲ ಒಳ್ಳೇದಲ್ಲ ಅಂತ ಅರಿವಾದ ಮೇಲೂ ಕೂಡ ಆತ ಈ ರಿಸರ್ಚ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ ಮೇಲೂ ಕೂಡ ಆತನಿಂದಲೇ ಈ ರಿಸರ್ಚ್ ಮಾಡಿಸ್ಬೇಕು ಅಂತ ಹಿಂದೆ ಬೀಳುವಂತಹ ಒಂದು ದೃಶ್ಯ ಕೂಡ ಕೊನೆಯಲ್ಲಿದೆ. ನೋಡಿ, ಕಾನ್ಸೆಪ್ಚುಯಲಿ ಫ್ರೆಶ್, ಸೈಕಾಲಜಿಕಲ್, ನಾನು ಮೊದಲೇ ಹೇಳಿದ ಹಾಗೆ ಸೈಕಾಲಜಿಕಲ್, ಸೈ-ಫೈ, ಕ್ರೈಮ್ ಮಿಕ್ಸ್, ಸಮ್ ಥ್ರಿಲ್ಲರ್ ಡ್ರಾಮಾ. ದೇರ್ ಆರ್ ಸಮ್ ಫ್ಲಾಸ್, ಕೆಲವೊಂದು ಅಲ್ಲಲ್ಲಿ ನೆಗೆಟಿವ್ಸ್ ಇದ್ದೇ ಇದ್ದಾವೆ. ಬಟ್ ಓವರ್ ಆಲ್ ವರ್ತ್ ಯೋರ್ ಟೈಮ್, ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ನಿಮಗೆ ನಮ್ಮ ಚಾನೆಲ್ನಲ್ಲಿ ಮೂಡಿಬರುತ್ತಿರುವ ರಿವ್ಯೂಗಳು ಇಷ್ಟ ಆದರೆ ಬಾಳೊಂದು ಭಾವಗೀತೆಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮತ್ತೊಂದು ಸರಣಿ, ಸಿನಿಮಾ ಅಥವಾ ಪುಸ್ತಕದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.